ರೂಪಾಯಿ ಕೊರತೆ ಜನ ಕಾಸಟ್ಲ ಒಂಜಿ ಬಡ ಜನಕ್ಲೆಗ ಆಂಬುಲೆನ್ಸ್ ಬೋರ್ಡ್ ಪನ್ಪಿನ ಉದ್ದೇಶ ಒಂದು ಅವು ಆಂಬುಲೆನ್ಸ್ ಅಂತ ಇದ್ದದ್ದು ಉಚಿತವಾದ ಜನಕಲ ಸೇವೆಗೆ ದೀತನ ಚಿತ್ರ ಪುಣ್ಯಾತ್ಮರು ಈಶ್ವರ್ ಮಲ್ಪೆ ಮೇರೆಗೆ ಗೌರವದ ಮಾನದಿಗೆ ಈ ಒಂದು ಚಾವಣಿ ಎಲ್ರಿಗೂ ನಮಸ್ಕಾರ. ನಾನು ಬಂದದ್ದು ಸ್ವಲ್ಪ ಲೇಟ್ ಆಯಿತು. ಎಲ್ಲರ ಹತ್ರ ಸಹ ನಾನು ಕ್ಷಮೆ ಕೇಳ್ತಿದ್ದೇನೆ ಬಂಧುಗಳೇ. ತ್ರಿಶೂಲ್ ಫ್ರೆಂಡ್ಸ್ ಕುಕ್ರಾಡಿ ಇವರು ಈ ಆಯೋಜಿಸಿದ ಕಾರ್ಯಕ್ರಮಕ್ಕೆ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸಿದ್ದೇನೆ. ಯಾಕೆಂದರೆ ಈ ರಾತ್ರಿ ಸಹ ಈ ತ್ರಿಶೂಲ್ ಫ್ರೆಂಡ್ಸ್ನ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಇಲ್ಲಿ ಬಂದಿರುವ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸಿದ್ದೇನೆ ಬಂಧುಗಳು. ಇವತ್ತು ಚೈತನ್ಯ ಕಲಾವಿದರ ಬೈಲೂರು ಪ್ರಸನ್ನ ಶೆಟ್ಟಿಯವರ ಅಷ್ಟಮಿ ನಾಟಕ ನೋಡಲು ಎಲ್ಲರೂ ಬಂದಿದ್ದೀರಿ. ಮೊದಲನಾಗಿ ಅಷ್ಟಮಿ ನಾಟಕ ಕಲಾವಿದರ ಪ್ರಸನ್ನ ಶೆಟ್ಟಿಯವರ ಹತ್ರ ಸಹ ನಾ ಕ್ಷಮೆ ಕೇಳ್ತಾ ಇದ್ದೀನಿ, ಹಾಗೂ ಎಲ್ಲ ಕಲಾವಿದರು ಸಹ. ಯಾಕೆಂದರೆ ನನಗೋಸ್ಕರ ಸ್ಟೇಜ್ ಬಿಟ್ಟುಕೊಟ್ಟಿದ್ದಾರೆ. ಅವರಿಗೆ ಸಹ ಇನ್ನಷ್ಟು ಇಂಥ ಕಾರ್ಯಕ್ರಮ ನಡೀಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಾಗ ನನಗೆ ತುಂಬ ಸಂತೋಷ ಆಯಿತು. ಯಾಕೆಂದರೆ ಈ 12 ಗಂಟೆ ರಾತ್ರಿ ಸಹ ಈ ಅಭಿಮಾನಿಗಳ ದೇವರುಗಳನ್ನು ನೋಡುವ ಒಂದು ಭಾಗ್ಯ ದೊರಕಿಸಿಕೊಟ್ಟ ತ್ರಿಶೂಲ್ ಫ್ರೆಂಡ್ಸ್ ಕುಕ್ರಾಡಿ ಇದರ ಅಧ್ಯಕ್ಷರು ಸರ್ವ ಸದಸ್ಯರಿಗೆ ಸಹ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆ ಸಲ್ಲಿಸ್ತಿದ್ದೀನಿ. ಯಾಕೆಂದರೆ ನೀವೆಲ್ಲ ನಾಟಕದ ಕಾತುರದಿಂದಿದ್ದೀರಿ. ಆದರೆ ಒಂದೇ ಒಂದು ಮಾತು ಹೇಳಲು ಇಚ್ಛಿಸ್ತೇನೆ. ಏನಂದರೆ ಯಾರು ಸಹ ನನಗೆ ದಿನ ಪ್ರತಿ ಬೆಳಿಗ್ಗೆ ಸಹ ಕಾಲ್ ಬರ್ತದೆ, ಪತ್ರಿಕೆ ಮಾಧ್ಯಮ ಸಹ ಕಾಲ್ ಬರ್ತದೆ. ಏನಂದರೆ ಎಲ್ಲ ಕಡೆ ಸಹ ನೀರಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಳ್ಳೋದು. ಆದಷ್ಟು ಆತ್ಮಹತ್ಯೆಯನ್ನು ಯಾರು ಮಾಡ್ಕೊಳ್ಬೇಡಿ. ಯಾಕೆಂದರೆ ಆತ್ಮಹತ್ಯೆ ಅಂದರೆ ನನಗೆ ದುಃಖ ಆಗ್ತದೆ. ಯಾಕೆಂದರೆ ಇದೇ ಒಂದು 3 ತಿಂಗಳ ಹಿಂದೆ ನಮ್ಮ ಬೆಂಗಳೂರಿನ ಹೆಸರುಘಟ್ಟದಲ್ಲಿ ಒಂದು ತಾಯಿ 2 ತಿಂಗಳ ಒಂದು ಮಗುವನ್ನು 2 ವರ್ಷದ ಮಗುವನ್ನು ತನ್ನ ವೇಲಲ್ಲಿ ಕಟ್ಕೊಂಡು ನೀರಡಿಯಲ್ಲಿ ಸಿಕ್ಕಿದಾಗ ತುಂಬ ದುಃಖ ಆಗ್ತದೆ. ಯಾಕೆಂದರೆ ನಾವು ಎಷ್ಟೋ ರಾತ್ರಿ ಹೋದಾಗ ಇಲ್ಲಿಂದ ಹೋಗ್ತೇವೆ, ಬೆಳಿಗ್ಗೆ ಹೋದಾಗ 30 ಅಡಿಯಲ್ಲಿ ಒಂದು ತಾಯಿಯ ದೇಹ 2 ವರ್ಷದ ಮಗು ತನ್ನ ವೇಲಲ್ಲಿ ಕಟ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆದರೆ ಆ ದೇಹ ಹುಡುಕುವಾಗ 30 ಅಡಿಯಲ್ಲಿ ನನಗೆ ಆ ತಾಯಿಯ ಮಗನ ಒಂದು ಚಿಕ್ಕ ಕಾಲು ನನ್ನ ತಲೆಗೆ ತಾಗ್ತಾ ಉಂಟು. ಯಾಕೆಂದರೆ 28 ಅಡಿ ಕೆಳಗಡೆ ಒಂದು ಮರದಲ್ಲಿ ಸಿಕ್ಕಾಕೊಂಡು ಆ ಮಗುವಿನ ಕಾಲು ನನ್ನ ತಲೆಗೆ ತಾಗುವಾಗ ನಾನು ಮೇಲೆ ನೋಡ್ತೇನೆ, ಆ ತಾಯಿಯ ಮಗನ ಕಾಲಿದೆ. ಆದರೆ ತುಂಬ ದುಃಖ ಆಗ್ತದೆ. ಯಾಕೆಂದರೆ ಮೇಲೆ ಬರುವಾಗ ತಾಯಿ ಮತ್ತು ಮಗನ ಮೇಲೆ ಕರ್ಕೊಂಡು ಬರುವಾಗ ಆ ಮಗು ತನ್ನ ತಾಯಿಯ 2 ಕೈಯಿಂದ ತನ್ನ ತಾಯಿಯ ಕೂದಲನ್ನು ಗಟ್ಟಿಯಾಗಿ ಇಟ್ಕೊಂಡಿದೆ. ಲೆಕ್ಕ ಹಾಕಿ ಆ ಮಗು ಎಷ್ಟು ಕಷ್ಟಪಟ್ಟುಕೊಂಡು ತನ್ನ ತಾಯಿ ರಕ್ಷಣೆ ಮಾಡ್ತದೆ ನೋಡ್ತದೆ. ಆದರೆ ಆ ತಾಯಿಗೆ ಎಷ್ಟು ಕಷ್ಟ ಆಗಿರ್ಬೋದು, ಎಷ್ಟು ನೋವಾಗಿರ್ಬೋದು, ಆ ಮನೆಯವರ ಕಷ್ಟ ಏನಾಗಿರ್ಬೋದು. ಆ ತಾಯಿಗೆ ಹೇಳಿಕೊಳ್ಳಲಿಕ್ಕೆ ಕಷ್ಟ ಅಷ್ಟಾಗಿರ್ಬೇಕಾದ್ರೆ ಆ ಮಗು ಜೊತೆಗೆ ಆತ್ಮಹತ್ಯೆ ಮಾಡ್ಕೊಳ್ಳುವಾಗ ಎಷ್ಟು ಕಷ್ಟ ಆಗಿದೆ. ಅದು ಕೇಳ್ತಿದ್ದೀರಿ ಬಂಧುಗಳೇ. ಎಷ್ಟೇ ಕಷ್ಟ ಆಗಲಿ, ಏನೇ ಆಗಲಿ ಆತ್ಮಹತ್ಯೆ ಮಾಡ್ಕೊಳ್ಬೇಡಿ. ಯಾಕೆಂದರೆ ಇಂಥ ಒಂದು ತ್ರಿಶೂಲ್ ಫ್ರೆಂಡ್ಸ್ ಕುಕ್ರಾಡಿ ಅಥವಾ ಎಲ್ಲಿ ಸಂಘ ಸಂಸ್ಥೆ ಇದೆ, ನಿಮಗೆ ಕಷ್ಟ ಬಂದಾಗ ಅವ್ರ ಹತ್ರ ಹೋಗಿ. ಏನು ಕಷ್ಟ ಬಂದರೆ ಒಂದು ಪರಿಹಾರ ಇದೆ. ಯಾಕೆಂದರೆ ಈಗ ಕುಣಿಗಲಲ್ಲಿ ನೋಡಿರ್ಬೋದು, ಒಂದು ವಾರ ಆಗಿರ್ಬೋದು, ಅದು 6 ಮಿಲಿಯನ್ ಜನ ನೋಡಿದ್ದಾರೆ. 23 ವರ್ಷದ ಹೆಣ್ಮಗಳು, ತಾಯಿ ಮತ್ತು ಆ ಮಗಳು ಗಲಾಟೆ ಮಾಡ್ಕೊಂಡಿದ್ದು. ಏನಂದರೆ ಮಗಳಿಗೆ ಅಮೇರಿಕ ಹೋಗ್ಬೇಕಂತ, ಆದರೆ ಅವಳಿಗೆ ಮೈಸೂರಲ್ಲಿ ಕೆಲಸ ಇದೆ, 80,000 ಸಂಬಳ ಇದೆ. ಆದರೆ ತಾಯಿ ಹೇಳಿದ್ರು ಊರಲ್ಲಿ ಕೆಲಸ ಮಾಡು ಅಂತ. ಆದರೆ ನನ್ನ ಫ್ರೆಂಡ್ಸ್ ಎಲ್ಲ ಅಮೇರಿಕದಲ್ಲಿದ್ದಾರೆ, ನಾನು ಹೋಗ್ಬೇಕಂತ. ಆದರೆ ತಾಯಿ ಹೇಳಿದಿಷ್ಟೇ, ನೀನು ಅಮೇರಿಕ ಹೋದರೆ ನಾನೆಲ್ಲಾದರೂ ನೀರಿಗೆ ಬಿದ್ದು ಸಾಯ್ತೀನಿ ಅಂತ. ಆದರೆ ಆ ತಾಯಿಗೆ ಮಗಳು ಹೇಳಿದ್ಲು, ನೀನು ಎಲ್ಲಿ ಹೋಗೋದು ಬೇಡ, ನಾನು ಮೈಸೂರಿಗೆ ಕೆಲಸಕ್ಕೆ ಹೋಗ್ತೇನೆ ಅಂತೇಳಿ ಅದೇ ಬಸ್ಸಿನ ಬೆಳಿಗ್ಗೆ ಹೋಗಿ ಸೀದಾ ಕುಣಿಗಲ್ ಕೆರೆಗೆ ಬಂದು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆದರೆ ನೀರ ಆಳದಲ್ಲಿ ಒಂದು 25 ಅಡಿಯಲ್ಲಿ ಆ ದೇಹ ತೆಗೆಯುವಾಗ ದುಃಖ ಆಗ್ತದೆ. ಆ ತಾಯಿ 9 ತಿಂಗಳು ಹೊತ್ತು ಅಷ್ಟು ದೊಡ್ಡದು ಮಾಡುವಾಗ ಎಷ್ಟು ಕಷ್ಟ ಆಗ್ತದೆ. ಅದರ ಹಿಂದೆ ಎಷ್ಟು ಪರಿಹಾರ ಇದೆ, ಕುಟುಂಬಗಳಿದೆ.
ಒಂದು ಸಲ ಯೋಚನೆ ಮಾಡ್ಕೊಳ್ಳಿ. ಒಂದು ಸಲ ಆತ್ಮಹತ್ಯೆ ಮಾಡಿಕೊಂಡ್ರೆ ನಮ್ಮ ಹಿಂದೆ ನಮ್ಮ ತಂದೆ ತಾಯಿ ಅಣ್ಣ ತಂಗಿ ಎಲ್ಲ ಇದ್ದಾರೆ, ಅವರೆಷ್ಟು ಅಳ್ತಾರೆ. ಅದರಿಂದ ಯಾರು ಸಹ ಇಂಥ ಒಂದು ಕೆಟ್ಟ ಯೋಚನೆ ಮಾಡದೆ ಇನ್ನೂ ಸಹ ಬಾಳಿ ಬದುಕಿ. ಯಾಕೆಂದರೆ ನಿಮ್ಗೆ ಗೊತ್ತಿದ್ದಾಗೆ ನನಗೆ ಸಹ 3 ಜನ ವಿಶೇಷಚೇತನ ಮಕ್ಕಳು. ನಾನು ಹೇಗಿರಬೇಕು ಇವತ್ತು ನೋಡಿ. ಆ 3 ವಿಶೇಷಚೇತನ ಮಕ್ಕಳೊಟ್ಟಿಗೆ ಒಂದು ಮಗು ತೀರಿ ಹೋಯಿತು. ಆದರೆ ಸಹ ನಾನು ಜನಗಳ ಇವತ್ತು ಎಲ್ಲರ ಆಶೀರ್ವಾದದಿಂದ ಬದುಕಿದ್ದೇನೆ ಬಂಧುಗಳೇ. ಯಾಕೆಂದರೆ ಏನಂದರೆ ನನ್ನ 2 ಮಕ್ಕಳು ಸಹ ನಡೆದಾಡೋದಿಲ್ಲ. ಇವತ್ತು ಶಿರೂರಿನ ಒಂದು ಗುಡ್ಡ ಕುಸಿತ ಕಾರ್ಯಾಚರಣೆಯಲ್ಲಿ ಕೇರಳದಲ್ಲಿ ಕರೆದ್ರು, ನಿನಗೆ ಜಾಗ ಬೇಕಾ, ಮನೆ ಬೇಕಾ, ಕೆಲಸ ಬೇಕಾ, ಏನು ಬೇಕು ಅಂತ. ಆದರೆ ನಾನು ಕೇಳಿದ ಒಂದೇ ಒಂದು, ಕನ್ನಡ ನಾಡಲ್ಲಿ ಹುಟ್ಟಿದ್ದೀನಿ, ಕನ್ನಡ ನಾಡಲ್ಲಿ ಮಣ್ಣಾಗಬೇಕು. ನಿಮಗೆ ಅಲ್ಲಿ ಏನಿದ್ರು ಸಹ ನಿಮ್ಮ ಸೇವೆಗೆ ರೆಡಿಯಾಗಿದ್ದೀನಿ, ನನ್ನ ಮಗಳನ್ನು ನಡೆಸಿಕೊಡಿ ಅಂತ. ಆದರೆ ಇವತ್ತು ಕರ್ನಾಟಕದ ಪ್ರತಿಯೊಬ್ಬರ ಆಶೀರ್ವಾದದಿಂದ, ಕೇರಳ ಜನತೆ ಆಶೀರ್ವಾದದಿಂದ ಇವತ್ತು ನನ್ನ ಮಗಳು 7 ವರ್ಷದ ಬ್ರಾಹ್ಮಿ ನಡೆದಾಡ್ತಿದ್ದಲ್ಲ ಬಂಧುಗಳು. ಇದಕ್ಕೆಲ್ಲ ನಿಮ್ಮ ಎಲ್ಲ ಅಭಿಮಾನಿ ದೇವರುಗಳ ಆಶೀರ್ವಾದದಿಂದ ಹೇಳ್ತಾ ಇವತ್ತು ನನಗೆ ಮಾತನಾಡೋ ಅವಕಾಶ ಮಾಡಿಕೊಟ್ಟ ತ್ರಿಶೂಲ್ ಫ್ರೆಂಡ್ಸ್ನ ಕುಕ್ರಾಡಿ ಇದರ ಅಧ್ಯಕ್ಷರಿಗೂ, ಇಲ್ಲಿ ಬಂದಿರುವ ಎಲ್ಲ ನನ್ನ ಅಭಿಮಾನಿಗೆ ದೇವರುಗಳಿಗೂ ಹಾಗೂ ಇಲ್ಲಿ ಬಂದಿರುವ ಗೌರವಂತ ಹಿರಿಯರಿಗೂ ಸಹ ನಾನು ವಂದಿಸ್ತಾ ಇದ್ದೇನೆ. ಹಾಗೂ ನಾಟಕ ಅಷ್ಟಮಿ ನಾಟಕ ಇನ್ನಷ್ಟು 100 ಕಾರ್ಯಕ್ರಮಗಳು ನಡೀಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ಅವರಿಗೆ ಅಧ್ಯಕ್ಷರಿಗೆ, ಅದರ ಚೈತನ್ಯ ಕಲಾವಿದ ಬೈಲೂರು ಪ್ರಸನ್ನ ಶೆಟ್ಟಿ ಅವರಿಗೆ ಸಹ ನಾನು ವಂದಿಸ್ತಾ, ಅದರ ಕಲಾವಿದರು ಎಲ್ಲರೂ ಸಹ ನಾನು ಮಗದೊಮ್ಮೆ ಬಾರಿ ವಂದಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶ್ರೀರಾಮ್. ಮನಸ್ಸಿಗೆ ಸಾವಿರ ದುಃಖ ಇತ್ತದಲ್ಲ, ಲೋಕದ ಜನಗಳಿಗೆ ಎಟ್ಟೆಪ್ಪುನ ಬಯಕಿನ ಚಿತ್ರ ಈಶ್ವರ್ ಮಲ್ಪೆನ್ನಾಗಿ ಬೊಕ್ಕರ ಕೈ ದಾಟಿದೊಟ್ಟುಗು ಮಾರಾದಿಗೆ ಮಂತೋದಿಲ್ಲ.